ಭ್ರಷ್ಟಾಚಾರದ ವಿರುದ್ಧ ಅಕ್ರಮದ ವಿರುದ್ಧ ಮಾಡುವಂತ ಹೋರಾಟಗಳು ಎಷ್ಟೋ ಸಲ ಪ್ರಾಮಾಣಿಕರಿಗೂ ಸಮಸ್ಯೆಯನ್ನು ತಂದು ಹಾಕತ್ತೆ ಅನ್ನೋದಕ್ಕೆ ಉದಾಹರಣೆ ಇದು. ಅಕ್ಸಾ ಸಂಘಟನೆ ಕೆಪಿಎಸ್ಸಿಯಲ್ಲಿ ನಡೆದಂತ ಅಕ್ರಮದ ಬಗ್ಗೆ ಹೋರಾಟ ಮಾಡ್ತಾ ಇದೆ. ಆದರೆ ಈ ಹೋರಾಟದ ದಾರಿಯಲ್ಲಿ ಒಬ್ಬ ಪ್ರಾಮಾಣಿಕ ಅಭ್ಯರ್ಥಿಗೂ ಕೂಡ ಅನ್ಯಾಯ ಆಗಿದೆ. ಕಡು ಬಡತನದಲ್ಲಿ ಹುಟ್ಟಿ ಹುದ್ದೆಗಿಟ್ಟಿಸಿಕೊಂಡಿದ್ದಂಥ ಅಭ್ಯರ್ಥಿಯೊಬ್ಬರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪಶುವೈದ್ಯ ಹುದ್ದೆ ಪರೀಕ್ಷೆಯಲ್ಲಿ ನೇಮಕವಾಗಿದ್ರು ಶ್ರುತಿ ಅಂತ. ಪಾಪ ತೀರಾ ಬಡತನದ ಬ್ಯಾಕ್ಗ್ರೌಂಡ್ ಇಂದ ಬಂದವರು. ಎಕ್ಸಾಮ್ನಲ್ಲಿ 359 ಮಾರ್ಕ್ಸ್ ಪಡೆದಿದ್ರು. ಆದರೆ ಈ ಪ್ರೊಸೀಜರಲ್ ಅಕ್ರಮ ಆಗಿರೋದ್ರಿಂದ ಅಕ್ಸಾ ಸಂಘಟನೆ ದೂರು ಕೊಟ್ಟಿತ್ತು. ಅದರಲ್ಲಿ ಪಾಪ ಈ ಶ್ರುತಿಯವರ ಮೇಲೂ ಕೂಡ ದೂರು ದಾಖಲಾಗಿದೆ. ಅಂದ್ರೆ ಅನ್ಯ ಮಾರ್ಗದಿಂದ ಇಷ್ಟು ಮಾರ್ಕ್ಸ್ ಅನ್ನು ಪಡೆದಿದ್ದಾರೆ. ಇವರು ಕಷ್ಟಪಟ್ಟು ಓದಿದ್ದಾರೆ, ಬಡತನದ ಹಿನ್ನೆಲೆಯಿಂದ ಬಂದವರು. 80 ಲಕ್ಷ ಕೊಟ್ಟು ನಾನೆಲ್ಲ ಸರ್ ಹುದ್ದೆ ಪಡ್ಕೊಳ್ಳಿ, ನನ್ನ ಹತ್ರ ಎಲ್ಲಿದೆ ದುಡ್ಡು, ನಾನು ಕಷ್ಟಪಟ್ಟು ಓದಿದ್ದೀನಿ, ಮಾರ್ಕ್ಸ್ ಸಿಕ್ಕಿದೆ. ಈಗ ಅಕ್ರಮ ಅಂತ ದೂರು ದಾಖಲಿಸುವಾಗ ನನ್ನನ್ನು ಸೇರಿಸಿದ್ದಾರೆ, ಜನರಲೈಸ್ ಮಾಡಿಬಿಟ್ಟಿದ್ದಾರೆ. ಪಾಪ ಅವರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಶ್ರುತಿ ಪ್ರಾಥಮಿಕ ಮತ್ತು ಪ್ರೌಢ ಕಾಲೇಜಿನಲ್ಲೂ ಕೂಡ ಅವರು ಟಾಪರ್ ಆಗಿದ್ರು. ಶ್ರುತಿ SSLCಯಲ್ಲಿ 609, PUCಯಲ್ಲಿ 582 ಡಿಸ್ಟಿಂಕ್ಷನ್ ಪಡೆದವರು. ಅವರ ಬ್ಯಾಕ್ಗ್ರೌಂಡ್ ನೋಡಿದರೂ ಕೂಡ ಪ್ರತಿಭಾನ್ವಿತ ವಿದ್ಯಾರ್ಥಿ. ಈಗ ಎಕ್ಸಾಮ್ನಲ್ಲಿ ಅವರಿಗೆ ಉತ್ತಮ ಅಂಕ ಬಂದಿರೋದೇನು ಅಚ್ಚರಿ ಅಲ್ಲ. ದುಡ್ಡು ಕೊಟ್ಟು ಅಂಕ ಗಳಿಸಿಕೊಂಡಿದ್ದು ಅಲ್ಲ. ಇರಬಹುದು ಇಲ್ಲಿ ಅಕ್ರಮ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಶ್ರುತಿಯವರು ಇದರಲ್ಲಿ ಸುಖ ಸುಮ್ಮನೆ ಅವರ ಮೇಲೆ ಕೇಸ್ ಆಗಿದೆ. ನನ್ನ ಜೀವನದಲ್ಲೇ ನಾನು ಇಷ್ಟು ದೊಡ್ಡ ದುಡ್ಡು ನೋಡಿಲ್ಲ, 8 ಲಕ್ಷನೇ ನೋಡಿಲ್ಲ, 80 ಲಕ್ಷ ಎಲ್ಲಿಂದ ನೋಡ್ಲಿ ನಾನು, ಎಲ್ಲಿಂದ ಕೊಡ್ಲಿ ನಾನು. ಅಭ್ಯರ್ಥಿ ಶ್ರುತಿ ಅವರು ಉಮಾ ಅಂತೇಳಿ ನಮ್ಮ ಜೊತೆ ಅವ್ರನ್ನ ಮಾತಾಡ್ಸೋಣ. ಶ್ರುತಿ ಅವರೇ, ತಾವು ಕೂಡ ಪರೀಕ್ಷೆ ಬರೆದಿದ್ರಿ, ನೀವು ಕೂಡ ಆಯ್ಕೆ ಆಗಿದ್ದೀರಾ. ಈಗ ಆಯ್ಕೆ ಆದಮೇಲೆ ಈಗ ಡಾಕ್ಟರ್ ಮಂಜುನಾಥ್ ಮತ್ತು ಅಕ್ಸಾ ಸಂಘಟನೆಯವರು ಒಂದು ಆರೋಪವನ್ನು ಮಾಡಿದ್ದಾರೆ. ಈ ಮಾಲ್ ಪ್ರಾಕ್ಟೀಸ್ ಮಾಡಿ ಇವರು ದುಡ್ಡು ಕೊಟ್ಟು ಜಾಬ್ ಹಿಡಿದಿದ್ದಾರೆ ಅಂತೇಳಿ. ಈಗಾಗಲೇ CID ಕೂಡ ಎನ್ಕ್ವೈರಿ ಆಗ್ತಾ ಇದೆ. ಸರ್ ಅದೇ ಹೇಳಿದ್ನಲ್ಲ ಸರ್, ಫಾಲ್ಸ್ ಆಗಿ ಅಕ್ಯೂಸ್ ಮಾಡಿದ್ದಾರೆ ಸರ್. ಅವರು ಏನು ಪ್ರೂಫ್ ಇಲ್ಲ, ಏನಿಲ್ಲ, ಸುಮ್ಮನೆ ಹೋಗಿ ಕೊಟ್ಟಿದ್ದಾರೆ ಸರ್. ಲಿಸ್ಟ್ ಇಟ್ಕೊಂಡು ಸುಮ್ಮನೆ ಸೆಲೆಕ್ಟ್ ಮಾಡಿದ್ದಾರೆ ಸರ್ ಅವರು. ನಾವು ಕಾಲ್ ಮಾಡಿ ಕೇಳಿದಾಗ ಡಾಕ್ಟರ್ ಮಂಜುನಾಥ್ ಅವರು ಏನು ಹೇಳಿದ್ರು ಅಂದರೆ, ನೀವು ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ರೆ ಅವ್ರ ಮೇಲೆ ನಾವು ಸಂಶಯ ಪಟ್ಟು ನಾವು ಸಂಶಯ ಇದೆ ಅಂತ ನಾವು ಕಂಪ್ಲೇಂಟಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದರು ಸರ್. ಬಟ್ ಆ ಕಂಪ್ಲೇಂಟ್ ಕಾಪಿಯಲ್ಲಿ ಸಂಶಯ ಇದೆ ಅಂತೇಳಿ ಎಲ್ಲಿ ಮೆನ್ಷನ್ ಆಗಿಲ್ಲ ಸರ್. ಅವರು ಮಾಡಿದ್ದಾರೆ, ಭಾಗಿಯಾಗಿದ್ದಾರೆ, ಈ ಅಕ್ರಮದಲ್ಲಿ ಈ ಅಭ್ಯರ್ಥಿಗಳು ಭಾಗಿಯಾಗಿದ್ದಾರೆ ಅಂತ ಇದೆ ಸರ್. ಸಂಶಯ ಅಂತ ಇಲ್ಲವೇ ಇಲ್ಲ ಸರ್. ಅವರು ಸಂಶಯ ಇಲ್ಲ ಅಂದರೆ ಸರ್, ಅವರು ಪ್ರೂಫ್ ಇರಬೇಕಲ್ಲ ಸರ್. ಅವ್ರ ಹತ್ರ ಏನಾದರೂ ಪ್ರೂಫ್ ಇದ್ದರೆ ಅವ್ರನ್ನ ಪ್ರೊಡ್ಯೂಸ್ ಮಾಡಲಿ ಸರ್ ಅಂತ ನಂದಿದ್ದು ಸರ್. ಅಷ್ಟೇ. ಇವಾಗ ಎಷ್ಟು ಮಂದಿ ಮೇಲೆ FIR ದಾಖಲು ಮಾಡಿದ್ದಾರೆ ಅವರು? ಆಮೇಲೆ ಈಗ ಅಷ್ಟೂ ಕೂಡ ಎನ್ಕ್ವೈರಿ ಕರಿತಾ ಇದ್ದಾರೆ. CID ತಮಗೇನಾದರೂ ಫೋನ್ ಮಾಡಿ ಎನ್ಕ್ವೈರಿ ಬರಬೇಕಂತ ಏನಾದರೂ ಕೇಳಿದಾರ? ಹೆಂಗೆ? ನನಗಿನ್ನೂ ಕಾಲ್ ಮಾಡಿಲ್ಲ ಸರ್. ನಾನು CID ಆಗಲಿ CBI ಆಗಲಿ ಹೋಗೋಕ್ಕೆ ರೆಡಿ ಇದ್ದೀನಿ ಸರ್, ಇನ್ವೆಸ್ಟಿಗೇಷನ್ ಆಗಲಿ. ಬಟ್ ನಾನು 2 ವರ್ಷ ಕಷ್ಟಪಟ್ಟು ಓದಿದ್ದೀನಿ ಸರ್. ಇವಾಗ ಆರ್ಡರ್ ಕಾಪಿ ಬಂದು ಲೈಫ್ ಸೆಟ್ಲ್ ಆಗುವಂಥ ಸಿಚುವೇಶನಲ್ಲಿ ಈ ಥರ ಬಂದು ಆಬ್ಸ್ಟಕಲ್ಸ್ ಮಾಡ್ತಿದ್ದಾರೆ ಸರ್ ಇವರು. ಸುಮ್ಮನೆ ಸ್ಟೇಷನಲ್ಲಿ FIR ದೂರ ದಾಖಲೆ ಮಾಡಿಕೊಂಡ್ರು. ಯಾವ ಆಧಾರ ಮೇಲೆ ಮಾಡಿಕೊಂಡ್ರು? ಈ 29 ಮಂದಿ ಮೇಲೆ ಆಧಾರ ಬೇಕಲ್ಲ, ಆಧಾರ ಇದ್ದಾಗ ಮಾತ್ರ FIR ದಾಖಲಾಗುತ್ತೆ, ಆಮೇಲೆ ಅವರು ಎನ್ಕ್ವೈರಿ ಕರೆಯುವಂಥದ್ದಾಗುತ್ತೆ. ಯಾವ ಆಧಾರ ಮೇಲೆ ಅವರು ಡಾಕ್ಟರ್ ಮಂಜುನಾಥ್ ಮತ್ತು ಇವರು ಅಕ್ಸಾ ಸಂಘಟನೆಯವರು ದೂರ ದಾಖಲೆ ಮಾಡಿದ್ರಂತ? ಅವ್ರು ಯಾವ ಆಧಾರನೂ ಅವ್ರ ಹತ್ರ ಇಲ್ಲ ಸರ್. ಇದ್ದಿದ್ರೆ ಅವ್ರು ಪ್ರೊಡ್ಯೂಸ್ ಮಾಡಬೇಕಿತ್ತು. ಇವಾಗ ವೀಡಿಯೋಸ್ ಮಾಡ್ತಿದ್ದಾರೆ ಸರ್, ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಿದ್ದಾರೆ ಪ್ರತಿಯೊಂದು ದಿನಾನ. ಒಂದಿನ ಆದರೂ ಒಂದು ಪ್ರೂಫ್ ಆದರೂ ಇದು ಮಾಡಬೇಕಲ್ಲ ಸರ್. ಅಕ್ಯೂಸ್ ಮಾಡಿದ್ದಾರೆ, ಮಾಲ್ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತೇಳಿ ಒಂದಿನ ಆದರೂ ಪ್ರೂಫ್ ತೋರಿಸ್ಲಿ ಅಂತ ಸರ್ ನಾನು ಅಷ್ಟೇ. ತಾವು SSLCಯಲ್ಲಿ ಮತ್ತು PUCಯಲ್ಲಿ ಟಾಪರ್ ಆಗಿ ಮಾರ್ಕ್ಸ್ಗಳನ್ನು ತೊಗೊಂಡಂಥವ್ರು. ಈಗ ಇಲ್ಲೂ ಕೂಡ ಹೈಯೆಸ್ಟ್ ಮಾರ್ಕ್ಸ್ ಬಿದ್ದಿದ್ದಾವೆ, ಅಬೌವ್ 400 ಮೇಲೆ ಬಿದ್ದವು. ಬಟ್ ಈ ಕಾರಣಕ್ಕೆ ಅವರು ಯಾವ ಪ್ರಮುಖವಾಗಿ ಅಂದರೆ, ನೀವು ಸ್ಕೂಲಲ್ಲಿ ಲೈಫಲ್ಲೂ ಕೂಡ ಟಾಪರ್ ಇದ್ರಿ, ಬಟ್ ಈಗ ನೀವು ಅಲ್ಲಿ ಆ ಮಾಲ್ ಪ್ರಾಕ್ಟೀಸಲ್ಲಿ ಏನಾದರೂ ಇನ್ವಾಲ್ವ್ ಆಗಿದ್ದೀರಾ? ಹೆಂಗೆ? ಇಲ್ಲ ಸರ್, ನಾನು ಎಲ್ಲಿ ಇನ್ವಾಲ್ವ್ ಆಗಿ ಸರ್. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಹೇಳುತ್ತೆ ಸರ್. ನನ್ನ ಅಂಥ ಕ್ಯಾಂಡಿಡೇಟು ಅಲ್ಲ ನಾನು. ನಮ್ಮ ಮಮ್ಮಿ ನಾ ಹೇಳಿದ್ನಲ್ಲ, ಮದರು ರಿಟೈರ್ಡ್ ಟೀಚರ್, ಅವ್ರಿಗೆ 19,000 ಸಂಬಳ, 2 ಹೆಣ್ಮಕ್ಳು, ಇಬ್ಬರು ಕಷ್ಟಪಡ್ತಿದ್ದೀವಿ ಸರ್ ಜೀವನ ನಡ್ಸೋಕ್ಕೆ. ನಾನು VO ಪ್ರಿಪೇರ್ ಆಗಬೇಕಾದ್ರೆ ಅವಳು ಮನೆಯಲ್ಲಿದ್ದು ನಮ್ಮ ಮಮ್ಮಿ ನೋಡ್ಕೊಂಡಿದ್ದಾಳೆ ಸರ್. ಇವಾಗ ನಂದು ಜಾಬ್ ಆಯಿತು, ನಾನು ಸೆಟ್ಲ್ ಆದೆ, ಅವಳಿಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಈ ಥರ ತಂದಿಟ್ಟಿದ್ದಾರೆ ಸರ್. ಜೀವನ ಮಾಡೋಕ್ಕೆ ಬಿಡ್ತಿಲ್ಲ ಸರ್ ಅವರು. ಒಂದೊಂದು ಹುದ್ದೆಗೆ 80 ಲಕ್ಷ 90 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ.
ತಾವು ಏನಾದರೂ ಈ ರೀತಿ ಅಮೌಂಟನ್ನು ನೋಡಿದ್ರಾ? ಒಂದು 8 ಲಕ್ಷ 80 ಲಕ್ಷ ಈ ರೀತಿ ಏನಾದರೂ ಅಂದರೆ ನೀವು ಏನಾದರೂ ಕೊಟ್ಟಿದ್ದೀರಾ? ನಾ ಏನು ನೋಡಿಲ್ಲ ಸರ್, ನನ್ನ ಜೀವನದಲ್ಲಿ 8 ಲಕ್ಷನ ನೋಡಿಲ್ಲ ಸರ್, 80,000 ನಾನು ನೋಡಿಲ್ಲ. ಇವರು 80 ಲಕ್ಷ ಅಂತ ಹೇಳ್ತಿದ್ದಾರೆ ಸರ್. ಮತ್ತು ನಮ್ಮಮ್ಮ 65 ಇಯರ್ಸ್, ಅವರು ಓಲ್ಡ್ ಏಜ್ ಸರ್. ಅವ್ರಿಗೆ ನೀ ರಿಪ್ಲೇಸ್ಮೆಂಟ್ ಹೇಳಿ 3 ವರ್ಷ ಆಯ್ತು ಸರ್. ಅದನ್ನು ಮಾಡೋಕ್ಕೆ ದುಡ್ಡಿಲ್ಲ ನನ್ನ ಹತ್ರ. 80 ಲಕ್ಷ ತೊಗೊಂಡು ನಾನು ಯಾರಿಗೆ ಕೊಡ್ತೀನಿ ಸರ್ ನಾನು? ಕ್ಯಾಮ್ರಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.